ಒಂದು ರೂಮಿಗೆ ಕರೆದುಕೊಂಡು ಹೋಗಿ ನಿನ್ನ ಮಡದಿಗೆ ಹಾ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡು. ನನ್ನ ಮಗ ಹೇಳೋದು ಅಲ್ಲಿ ಎಲ್ಲ ಹುಡುಗರು ಒಳಗ ಇದು ಸ್ವಾಮಿ ಮಕ್ಕಳಿದ್ದಾರೆ ಸ್ವಾಮಿ ಮಗ ಸರಪ ಸಲ್ಲಾಪದಲ್ಲಿ ನೋಡಿ ಮರ್ಯಾದೆ ಬಿಟ್ಟು ಆಟ ಆಡಿ ಅಯ್ಯೋ ನೋಡ ಮಕ್ಕ ಮಸಿ ಆಯ್ತೇನ ಹುಡುಗ ಸರಸ ಸಲ್ಲಾಪದಲ್ಲಿ ತೇಲಾಡಪ್ಪ. ಸರಸ ಸಲ್ಲಾಪದಲ್ಲಿ ತೇಲಾಡುವಂತ ಕುತ್ತಿಗೆ ಸುತ್ತಿದ್ಯಾ ಕುತ್ತಿಗೆ ಇಸ್ಕೊಂತ ಹೇಳ್ಕೊಟ್ಟ ಅದ್ ಯಾಕೆ ಹೊಡಿಲಿ ಹೇಳ್ತೀನಿ ಕೇಳ್ತೀನಿ ಕುತ್ತಿಗೆ ಇಸ್ಕೊಂತ ಈಚಿಗೆ ಹೋಗ್ತಾವ್ರ ಸ್ವಾಮಿ ಹಲೋ, ಈಚಿಗೆ ಹೋಗ್ತಾವ್ರ ಸ್ವಾಮಿ. ನೀನು ಸರಸ ಸಲ್ಲಾಪದಲ್ಲಿ ತೇಲಾಡಪ್ಪ. ಹೋಗ್ರಪ್ಪ ಈಚಿಗೆ ತಿಳ್ಕೊಂಬಂದ್ರು. ಅಲ್ಲಪ್ಪ, ನಾನು ಹೇಳೋದು ನಿನ್ಗೆ ಅರ್ಥ ಮಾಡ್ಕೊ. ನೀನ್ ಹೆಂಡತಿ ಕೋಪಿಸ್ಕೊಂಡಿದ್ದಾರೆ ಅಲ್ವಾ? ನೀನು ಯಾರು ಇಲ್ಲದ ಸಮಯದಲ್ಲಿ ಮಕ್ಕಳು ಆಚೆ ಕಡೆ ಇದ್ದಾಗ ನಿನ್ನ ಹೆಂಡತಿಗೆ ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸು. ಅವ್ರು ನಂಗಂತ ಹೇಳ್ಬಿಡಿ ಸ್ವಾಮಿ, ಒಳ್ಳೆಯವ್ರು ಹಿಂಗ್ ಮುತ್ತಿನ ಸುರಿಮಳೆಗಳನ್ನ ಕೊಡ್ತಾರಂತೆ ಸುಮ್ಮನಿರು ಅಂತ ಆಯ್ತು. ಈಚಿಗೆ ನೋಡ್ಕೊಂಬರ್ತಾರೆ. ಇಲ್ಲ ಇಲ್ಲ, ಅಮ್ಮ ಇವ್ರು ಸ್ವಾಮಿಯವ್ರು ನೋಡಿ ಹಿಂಗ ಅಂತಾರೆ ನೋಡ ಮಗ, ಸ್ವಾಮಿಯವ್ರು ಮಾತಾಡ್ತಾರೆ ನೋಡಿ. ಜಗಳಾಡು ಅಂತ ಹೇಳ್ಕೊಟ್ಟಾರ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ತಾಯಿ, ಆ ತರ ಎಲ್ಲ ಅನುಮಾನ ಪಡಬಾರ್ದು ತಾಯಿ. ಅಯ್ಯೋ ಹೋಗಿ ಸ್ವಾಮಿ ಮಕ್ತಿದ್ರು ನೋಡಿ ಇಲ್ಲಿ. ಹಲೋ, ಮಕ್ಕೆ ಸ್ವಾಮಿ ಅನುಮಾನ ಪಡಬಾರ್ದು ತಾಯಿ. ಒಬ್ಬ ನನಗೆ ಯಾಕೆ ಹೇಳ್ತೀರ? ಮಕ್ತಿ ಉದ್ರು ನೋಡಿ ಇಲ್ಲಿ ಮೂಗಿತ್ತಾಗಿ ಮೂಗಿ ಇಟ್ಟಿರ್ ಉಗ್ರಾಗಿ ಅವ್ರಿಗೆ ಕೈಯ ಕಾಲ ಬಿದ್ದೋಂಗ್ ಮಾಡ್ಲಾ ಇವತ್ತು? ನೋಡು ಹೇಳ್ತೀಯ ನೀನು, ಅಷ್ಟು ಸಾವಿರಾರು ಜನ ಬರ್ತಾರ ನೋಡಿ ಇವತ್ತು ಕೋಪಗೊಂಡವ್ರ ಮಗ ಸ್ವಾಮಿ. ಕೈ ಕಾಲ ಬಿದ್ದೋಂಗ್ ಮಾಡ್ತಾರೆ ನಿಮ್ಗೆ. ಏನ್ ಸ್ವಾಮಿ ಇವ್ರ ಕತೆ? ಬರಂಗ ಇಟ್ಟಿರ್ ಸ್ವಾಮಿ ಉಗ್ರಾಗಿ. ಹೌದಾ? ನೀನು ಒಂದು ರೂಮಿಗೆ ಕರೆದುಕೊಂಡು ಹೋಗಿ ನಿನ್ನ ಮಡದಿಗೆ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡು. ನನ್ನ ಮಗ ಹೇಳೋದು ಅಲ್ಲಿ ಎಲ್ಲ ಹುಡುಗರು ಒಳಗ ಇದು ಸ್ವಾಮಿ ಮಕ್ಕಳಿದ್ದಾರೆ ಸ್ವಾಮಿ. ಮಕ್ಕಳು ಇದ್ದಾರೆ. ಮಕ್ಕಳಿದ್ದಾರೆ. ಅವರು ಎಲ್ಲ ಆಚೆ ಕಡೆ ಹೊರಗಡೆ ಹೋಗೋದಿಲ್ವಾ? ಇನ್ನ ಎತ್ತುವರೆಗೆ ಅಂತ ಇದು ಸ್ಕೂಲು. ಎಲ್ಲ ಹುಡುಗರೆಲ್ಲ ಬಂದಿರ್ ದಾಖಲೆ ನಿಂತೇವ ನಾವು ಹಂಗಾಡ ನೋಡ್ಕೊಂಡು. ನೀನು ಮಕ್ಕಳಿಗೆ ಹೇಳು, ನಾನು ಗೋಪ್ಯ ವಿಚಾರವನ್ನು ಮಾತಾಡಬೇಕಿದೆ, ದಯವಿಟ್ಟು ನೀವು ಅರ್ಧ ಗಂಟೆ ನೀವು ಮನೆಯಿಂದ ಹೊರಗಡೆ ಇಡಿ ಅಂತ ಹೇಳಿ ಮಕ್ಕಳಿಗೆ ಹೇಳು. ಹಲೋ 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 ಹಲೋ, ನಾನು ಗೋಪ್ಯ ವಿಚಾರಗಳನ್ನು ಮಾತಾಡಬೇಕಿದೆ, ನೀವು 30 ನಿಮಿಷಗಳ ಕಾಲ ಹೊರಗಡೆ ಇರಿ ಅಂತ ಹೇಳಿಬಿಟ್ಟು ನೀವು ಒಂದು ರಹಸ್ಯವಾದ ಕೋಣೆಯಲ್ಲಿ ಸೇರಿಕೊಂಡು ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡಬೇಕು. ಚಿಕ್ಕ ಮನೆ ಸ್ವಾಮಿ, ಎಲ್ಲಿ ದೊಡ್ಡ ಮನೆ ಅಲ್ರ ನಮ್ದು, ಚಿಕ್ಕ ಮನೆ. ಅಡಿಗೆ ಮನೇಲಿ ಆಗಲ್ಲನಪ್ಪ? ಚಿಕ್ಕದು ಕಾಲೇನು ಇದು ಹಿಂಗೆ ಹತ್ತಿ ತೊಳ್ಕೊಳಕ ಅಲ್ಲ. ಬೇಡ, ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಳಪ್ಪ. ಬಾ ಮಗ 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 ಸರಪ ಸಲ್ಲಾಪ ಆಡ್ಬೇಕಂತ. ಈಗ ಮುಂದೆ ಹಲೋ, ಇದು ಹಳೆ ಪಾತ್ರೆ ತಗೊಂಬತ್ತಾರ ಸ್ವಾಮಿ ಹೊಡಿಯಕ್ಕೆ. ಇಲ್ಲಪ್ಪ, ಇಲ್ಲಿ ಕೇಳು ನರಸಿಂಹರಾಜು, ನೀನು ಬಂದಿರೋ ಕಷ್ಟ ನಿವಾರಣೆ ಆಗ್ಬೇಕು ಅಂದ್ರೆ ಗೌಪ್ಯವಾದ ಒಂದು ಅಡಿಗೆ ಕೋಣೆ ಎಲ್ಲಾದ್ರೂ ಆದ್ರೂ ರೂಮ್ ಇಲ್ದಿದ್ರು ಮನೇನೇ ಇಲ್ಲ ನಮ್ದು ಈಟೆ ಇಟ್ಟಿರೋದು.
ಏನ್ ಹೇಳ ಹಲೋ ಮಗಳ ಮಾಡಿ ಒಂದು ಉತ್ಸಾರ ಆದ್ರೂ ಕೊಟ್ಟು ನಿನ್ಗೆ ಉಪ್ಪಾರ ಹಾಕಕ್ಕೆ ಅಂತ ಹೇಳ್ತಾರೆ. ಹಲೋ 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 ನೀನ್ ಕೊಟ್ಕೆ ಮನೆ ಇಲ್ವನಪ್ಪ ನಿಮ್ದು ದನಿತ್ ಕೊಟ್ಕೆ ಮನೆ? ಹಲೋ ಹಲೋ ಕೊಟ್ಕೆ ಮನೆ ಇಲ್ವನಪ್ಪ ದನಿಂದು? ಐದು ಸ್ವಾಮಿ ಕೊಟ್ಟಿಗೆ ಮನೆ ಇದೆ. ಆ ಕೊಟ್ಕೆ ಮನೆಗೆ ಕರ್ಕೊಂಡೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡು ಸರಪ ಸಲ್ಲಾಪದಲ್ಲಿ ತೇಲಾಡು. ನಾನು ಅನ್ಬೇಕಾ ಸ್ವಾಮಿ ಅವ್ರಿಗೆ? ಅವ್ರಿಗೆ ಕರ್ಕೊಂಡೋಗಿ ಮುತ್ತು ಎಲ್ಲ ಕೊಡಪ್ಪ. ಪಾತ್ರೆ ಇದು ಮುಸುರೆ ಪಾತ್ರೆ ಎತ್ಕೊಂಬತ್ತಾರ ಸ್ವಾಮಿ. ಮುಸ್ರೆ ಪಾತ್ರೆ ಎತ್ಕೊಂಬರ್ತಾರೆ. ಅಲ್ಲೇ ಇದು ಮಕ್ಕಳು ಇದು ಮೂಗಿ ಉಗುರು ತಗಲಿ ರಕ್ತ ಬತ್ತೈತೆ. ಇಲ್ಲ ನೀನು ಯಾವತ್ತು ಹಲೋ ನೀನು ಯಾವತ್ತೂ ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಅವರು ಸಮಾಧಾನ ಆಗ್ತಾರೆ. ಹೋಗು ಫೋನ್ ಕೊಡೋಗು, ನಾನು ಹೇಳ್ತೀನಿ ನಿಮ್ಮ ಮಡದಿಗೆ. ಇದು ರೇಗಾಡ್ತಾರೆ ಸ್ವಾಮಿ, ಕೋಪದಲ್ಲಿದ್ದಾರೆ. ಫೋನು ದೂರ ಇಡ್ಕೋ, ನಾನು ಹೇಳ್ತೀನಿ. ಅವ್ರು ಕೇಳ್ಸಂಗ್ ಲೌಡ್ ಸ್ಪೀಕರ್ ಆನ್ ಮಾಡು. ಆಯ್ತು ಸ್ವಾಮಿ. ಮಗ ಸರಪ ಸಲ್ಲ ಇದಂದ್ರೆ ಸರಪ ಸಲ್ಲಾಪದಲ್ಲಿ ಆಡ್ಬೇಕಂತ. ಹಾ ನಾನು 40 ರೂಪಾಯಿ ಕೊಡ್ತೀನಿ. 40 ರೂಪಾಯಿ. ಮಗ ಸರಪ ಸಲ್ಲಾಪದಲ್ಲಿ ನೋಡಿ. ಏನ್ ಅನ್ನದಣ್ಣ ನೀನ್ ಈಚೆಗೆ ಏನಾರ ಮರ್ಯಾದೆ ಬಿಟ್ಟು ಆಟ ಆಡಿ ನನಗೆ ಸರಿಯಾಗಲ್ಲ ನನಗೆ. ಹೋಗಕ್ ನೀವು ತಾಯಿನ ಈ ಹಲೋ ತಾಯಿ. ತಾಯಿ ಹಲೋ ತಾಯಿ. ಮಗ ತಂಗಿ ಅತ್ತೆ ಅಂದ್ರೆ ಮಾನ ಮರ್ಯಾದೆಯಿಂದ ಆಡ್ತೈತಿ. ತಾಯಿ ಅಂತ ನೋಡು. ತಾಯಿ ಅಂತ ನೋಡಿಲಿ. ಅಯ್ಯೋ ಹೋಗತ್ತೆ ನೋಡ ಮಕ್ಕ ಮಸಿ ಐತೆ ನಾ ಹುಡ್ಗ ಮಕ್ಕ ಮಸಿ ಐತೆ ನೋಡು ತಪ್ಲೆದು. ಆಯ್ತಾ ಮಕ್ಕ ಮಸಿ ಐತೆ ನೋಡಪ್ಪ. ಇಲ್ಲಿ ತಪ್ಲೆ ಉತ್ಪಡಿಸಿರ್ಕೊಂಡು ಮಕ್ಕಳೆಲ್ಲ ಮಸಿ ಆಗಂಗ. ತಪ್ಲೆ ಇದು ಪಾತ್ರೆ ತಿಕ್ಕ ತಪ್ಲೆಗೆ ತಿವ್ರು ಮಕ್ಕಳೆಲ್ಲ ಮಸಿ ಆಗಿ ನೀನು ಅದನ್ನು ಬಿಡಪ್ಪ. ಹೋಗ್ಲಿ, ನಿನ್ನ ಮಡದಿ ಜೊತೆ ನೀನು ಸರಸ ಸಲ್ಲಾಪದನ್ನ ಆಡಕ್ ಬೇಕಾಗ್ಲಿಲ್ಲ ಅಂದ್ರೆ ಬೇರೆ ಯಾವ್ದಾನ ಮಡದಿ ಜೊತೆಗೆ ಬೇರೆ ಯಾವ್ದಾರ ಸೌಂಡ್ ಕೊಟ್ಟಿದ್ದೀನಿ. ಸೌಂಡ್ ಕಮ್ಮಿ ಮಾಡಪ್ಪ. ಹಲೋ ಸೌಂಡ್ ಕಮ್ಮಿ ಮಾಡಪ್ಪ ನಮ್ಗಳು. ಹಲೋ 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 ಹಾ ಹಲೋ ನರಸಿಂಹರಾಜು. ಹಲೋ ಸರಸ ಸಲ್ಲಾಪದಲ್ಲಿ ತೇಲಾಡಪ್ಪ. ದೇವಸ್ಥಾನಕ್ಕೆ ಹೋಗ್ಬೇಡ, ಹೋಗಿ ಯಾರೋ ಪುಣ್ಯಾತ್ಮ ಇವ್ರು ಯಾರು ಸತ್ತ ಇರೋದು ನಮ್ಗೆ ಸಿದ್ಧಾರ್ಥ ಅಲ್ಲ ಆ ಟೈಪ್ ಮಾಡ್ಕೊಂಡ್ಬಿಡು. ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ನಾವು ಬದುಕಿರೋರು. ನಾಳಿಕೆ ಅಮಾವಾಸ್ಯೆ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂದೂರ್ಗೆ ಕಾರ್ ಮಾಡ್ತೀನಿ ಸಿಗಂದೂರ್ಗನ ಹೋಗ್ ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ. ಇವ್ರು ಬಂದು ಗಲಾಟೆ ಮಾಡ್ತಾನೆ ಅವ್ರೆ. ಅವ್ರು ಗಲಾಟೆ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ರೆ ಸದ್ರ ಅಂತ ಗಲಾಟೆ ಮಾಡ್ತಾರೆ. ಅವ್ರ ದುಡ್ಡೆಲ್ಲ ಯಾಕೆ ಇಸ್ಕೊಳಕ್ ಹೋಗ್ತೀಯ? ಇಲ್ಲ, ಅವಾಗ ಮಾಡಿದಷ್ಟೇ, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ ಅದನ್ನ. ಆಯ್ತು, ಹೋಗ್ಬಿಟ್ಟು ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗು. ನೀನ್ ಅವೆಲ್ಲ ಬಿಡು ಅಂದ್ರೆ ನೀನ್ ಬಾ. ನೀನ್ ಬರ್ತೀಯಾ? ಇಲ್ಲ ನಾನ್ ಬರಲ್ಲ. ಇಲ್ಲ ಬಾ, ಹೋಗ್ಬಿಟ್ಟು ಬರೋಣ. ನೋಡಿ ನಿನ್ನೆ ನರಸಿಂಹಸ್ವಾಮಿ ಮೇಲೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು. ನಾಳೆ ಯಾವ ಕತೆ ಬೆಳಗ್ಗೆ. ಹಲೋ ಹಲೋ ಇದು ನಾಳೆ ಏನ್ರಿ ಶ್ರಾವಣನ? ಹಲೋ ಮಗ ಕಪ್ಪು ಆಗ್ಬಿಟ್ಟು ನೀರ್ ಮೇಲೆ ಹೆಣ್ಣು ಸಾಗ ಇವರು. ಹಲೋ ಅದ್ರಿಂದ ಎರಡು ಮೇಲೆ ಬಿದ್ದವ್ರಲ್ಲ ಹಲೋ ಮಗ ಇವರು. ಹಲೋ ಹಲೋ ನರಸಿಂಹಸ್ವಾಮಿ ಮೇಲೆ
ನನ್ನ ಜೊತೆ ಬರ್ಲಿಲ್ಲ ನರಸಿಂಹಸ್ವಾಮಿ ಮೇಲೆ ಆಣೆ. ನಿನ್ಗೇನ ಚಿಕ್ಕ ಚಿಕ್ಕ ಹಿಡ್ದೈತೇನಮ್ಮ? ಯಾಕೆ ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ನರಸಿಂಹಸ್ವಾಮಿಗೆ ಹೋಗ್ತೀನಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ತೀನಿ, ಚಿಕ್ಕಂದೂರ್ಗೆ ಹೋಗ್ತೀನಿ, ಕೊಲ್ಲೂರ್ಗೆ ಹೋಗ್ತೀನಿ. ಅದಕ್ಕೆ ಕಟ್ಟಿ ಅಲ್ಲ ನಿನ್ಗೇನಾಗಬೇಕಾಯ್ತು? ಅಲ್ಲ ನೀವ್ ಬರ್ಲಿಲ್ಲ ಅಂದ್ರೆ ಮಂಜುನಾಥ್ ನನ್ನ ಜೊತೆಗೆ ಅಂದ್ರೆ ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅನ್ನಂಗಿದ್ದು. ಏನ್ ಸ್ವಾಮಿ ಇವ್ರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ. ಇವ್ ಮಾನ ಮರ್ಯಾದಿಲ್ಲ ಇವಕ್ಕೆ. ನಾವೆಲ್ಲೂ ಮಾತಾಡ್ಕೊಡಲ್ಲ. ಇವನು ಅಮ್ಮಂಗ ಯಾವ ಜನ್ಮದ ಕರ್ಮ ಮಾಡಿದ್ನ ನಾನು. ಹಲೋ ಹಲೋ, ಕೊಟ್ರೆ ಸಾತ್ರಲ್ಲ ಸ್ವಾಮಿ, ನಮ್ಗೆ ಹೆಂಗ್ ಗೊತ್ತಿವ್ರು ಯಾರು ಅನ್ನೋದು. ನಮ್ಗೆ ಕೊಡು ಅಪ್ಪರಿಗೆ ಫೋನ್ ಕೊಡು. ಚಾಳಿ ಸ್ವಾಮಿ ಅಪ್ಪರಿ ಕೊಡು. ಒಂದೇ ಮಾತಾಡ್ಕೊಳ್ಳಿ ನೋಡಿ. ಎಲ್ಲ ಎದ್ರಿಕೊಂಡು ಹೊಡೆಯಕ್ತಾರೆ ಮುಂದೆಯಿಂದ. ಕೊಡು ಅಪ್ಪರಿಗೆ ಫೋನ್ ಕೊಡು. ನಮ್ಮ ಮಾವಾರ ಅವರು ಅಪ್ಪರ ಅಲ್ಲೇ ಎದ್ರಿಕೊಂಡು ಮನೆ ತಗ ಹೋದ್ರು. ನಮ್ಮ ಮಾವಾರ ಅವರು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಓಡ್ಬಿಟ್ರು. ಫೋನ್ ಕೊಡಕ್ ಹೋಗ್ತೀವಿ. ವ್ಯಾಪಾರ ಮಾಡೋದು ಬಿಟ್ಟು ಹೊಡೆದ್ರು. ಏನ್ ವ್ಯಾಪಾರ ಮಾಡಕ್ ಬರ್ತಾರೆ? ಏನೋ ನಮ್ಮ ವ್ಯಾಪಾರನೂ ಕಳಿತಲ್ಲ ನೀನು. ಎಣ್ಣೆ ಹೊಡಿಯಕ್ ಬರ್ತಾರ ನಿಮ್ಮ ಹತ್ರ? ಈಗ ನೀವು ನಾಳೆಗ್ ಹೊಲ್ಡನ ಅಂದ್ರೆ ಅಮಾವಾಸ್ಯೆಗೆ ನೋಡು, ಅಮಾವಾಸ್ಯೆಗನ ಹೋಗು, ಪೌರ್ಣಮಿಗನ ಹೋಗು, ನೀನ್ ಎಲ್ಲಿಗನ ಹೋಗು, ನನ್ಗೇನು ಫೋನ್ ಮಾಡ್ಬೇಡ ನೀವು. ನೋಡು, ನಾನು ಯಾವನ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು. ಈಗಿನ್ನ ನಾವು ಯಾರ ಬಿಟ್ಟು ಹೋಗ್ಯವನು ಈಗಿನ್ನ ಅಲ್ಲಿ ತಿರ್ಗ ಶುರು ಹಚ್ಕೊಂಡ. ಇಲ್ಲ, ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗ್ ಕೂಗಾಡ್ದೆ. ಒಳ್ಳೇದಾಗ್ಲಿ. ನನ್ ಫೋನ್ ಮಾಡ್ಬೇಡಿ, ನಾವೆಲ್ಲ ಇದು ಚೀಟಿ ತಗ ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ಚೀಟಿ ಇಷ್ಟೊತ್ತಿಗೆ ಚೀಟಿ ಬಾ ಅಂದ್ರೆ ಇವತ್ತು ಬಂದು ಲವ್ ಮಾಡ್ಬೋದಾಗಿತ್ತು. ಇಬ್ರು ಬಂದಿದ್ರು ರಾತ್ರಿ ಕಲಾವಿದ್ರು ಅಂತಿದ್ದೆ. ಅಣ್ಣ ಹಲೋ, ನಿಮ್ಮ ಹೆಸರೇನಣ್ಣ? ಅದೇ ನೀವ್ ಹೇಳಿರಲ್ಲ, ಅದೇ ಏನ್ ಹೇಳಿ? ನರಸಿಂಹರಾಜು ಅಂತ. ನಾನೇ ನರಸಿಂಹರಾಜು. ನಾನು ನರಸಿಂಹರಾಜು, ನೀವಲ್ಲ? ಆಯ್ತು ಸ್ವಾಮಿ, ನಾವು ಆಯ್ತು. ಹೆಂಗಾನ ಮಾಡ್ಕೊಳ್ಳಿ. ನಮ್ಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ, ನೀವು ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತಾನಲ್ಲ, ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು. ಈಗ ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು? ಅದಕ್ಕೆ ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ, ಇವ ಸಂಕ್ರಾಂತಿ ಹಬ್ಬ ಅಲ್ವಾ? ಅದೇ ವರ್ಷದ ಹಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಇವ? ಸಂಕ್ರಾಂತಿ 15ನೇ ತಾರೀಕ. ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಯುಗಾದಿ ಹಬ್ಬ, 2ನೇ ಹಬ್ಬ ಇವತ್ತು. ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ. ಅಣ್ಣ, ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ? ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಮ್ದು ಆಸ್ಪತ್ರೆ ಇತ್ತು ಮೊದ್ಲ. ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸ್ತಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು. ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ ಯಾಕೆ ಹೇಳಿ? ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ, ತಗರಿಕಾಯಿ, ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾ. ಇವು ಯಾವ ಇವು? ಹಲೋ ಮಗ, ಏನ್ ಮಾಡೋದು ಇವಾಗ? ಅಣ್ಣ ಏನಾಯ್ತು? ಇಲ್ಲ ಬಿಡು, ಇಲ್ಲ ಕಾಯಿ ನಾಯಿ ತಿಕ್ಲಿ ಹಿಡ್ದಿದಾನ ನನಗೆ. ಮತ್ತೇನ್ ಮಾಡೋದೀಗ? ಅಣ್ಣ ನರಸಿಂಹ ತಲೆ ಕೆಟ್ಟಿದ್ದಾರಲ್ಲ ಒಂದು ತಾಯಿ ನಾಯಿ. ಆಚಿಗಳಾದ್ರೆ ಸೊಳ್ಳೆಯಲ್ಲಿ ಸೇರ್ಕೊಂಡ್ಬಿಡ್ತೀನಿ. ನರಸಿಂಹಣ್ಣ ಏನಾಯ್ತಣ್ಣ? ಅಚ್ಚು ರೇ. ಅಯ್ಯೋ, ತಾಯಿ ನಾಯ್ಕ ಹೋಗತ್ತ. ಯಾಕ ಹಿಂಗ್ ಹೊಡಿತೀಯ? ನರಸಿಂಹಣ್ಣ
ನರಸಿಂಹಣ್ಣ ಬಾರಣ್ಣ, ನಂಗ್ ಮೂಡ್ ಬಂದೈತೆ ಬಾರಣ್ಣ, ನಂಗ್ ಮೂಡು. ಸತ್ತೋದಾಗ ಮಾಡ್ಬೋದೈತಾ? ಇಲ್ಲ, ನಿನ್ಗೆ ಹಂಗೆ ಸಿಕ್ಬಿಟ್ರೆ ಸೇಬ್ ತಿಂದಂಗ್ ತಿಂದಾಕ್ಬಿಡ್ತೀನಿ ನಿಂದ. ಏನು ಆ? ಗ್ಯಾರಂಟಿ ಇವತ್ತು ಆಚೆ ಕಡೆ ಚಾಪೆ ಗ್ಯಾರಂಟಿ. ಸಿಂಹ ಸಿಂಹ, ಓ ನನಗೆ ಮೂಡ್ ಬಂದೈತೆ ಕಣ ಇವತ್ತು. ಕ್ಲೀನಾಗಿ ಮಾತಾಡು, ನಾನು ಕ್ಲೀನಾಗಿ ಮಾತಾಡ್ತೀನಿ. ಮೂಡ್ ಬಂದೈತೆ ನನಗೆ, ಏನು ಮಾಡಿ ಬತ್ತೀಯಾ? ನನಗೆ ಚಾಪೆ ಬರ್ತೈತೆ, ಕೊರೆ ಸಣ್ಣ ಕೊರೆ ಬಿಟ್ಟು ನಿಗಿರ್ಕೊಂಡ್ಬಿಡ್ತೀನಿ. ಒಪ್ಪಾಡು ನಾಯಿ ಎಲ್ಲ ಬರ್ತವೆ, ಕೊರೆ ಇಬ್ಬನಿ ತೊಟ್ಟಿರ್ತೈತೆ ಮೇಲೆ. ನೀನು ನನಗೆ ಬೆಳಗ್ಗೆ ಹೊತ್ತು ಮತ್ತೆ ಫೋನೇ ಮಾಡಲ್ಲ ಈಚೆ ಬಂದಾಗ, ನಾನು ಹೆಂಗಿರ್ಬೇಕು? ನೀನು ಮನೆಯಿಂದ ಬೆಳೆ ಹೊತ್ತು ಈಚೆ ಬರ್ತೀಯಲ್ಲ, ನೀನು ಯಾಕೆ ನನಗೆ ಫೋನೇ ಮಾಡಲ್ಲ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೆ? ಇಲ್ಲ. ಹಂಗಾರೆ ಬಿಡು, ಹಾಳಾಗಿ ಸಾಯಿ, ಹಂಗೆ ಈಚೆ ಬಿದ್ದು ಸಾಯಿ. ನಂಗೆ ಈಗ ಮೂಡ್ ಬಂದೈತಲ್ಲ, ನಾನೇನು ಮಾಡಲಿ? ಇದು ನೀವು ಅವು ನಾಯಿ ಇದು ಎಮ್ಮೆ ದನ ಏನು ಸಾಕಿಲ್ವ? ನೀನು ಅವೆಲ್ಲದಕ್ಕಿಂತ ಚೆನ್ನಾಗೇ ಇದೆಯಲ್ಲ, ಎಮ್ಮೆ ದನ ಕುದುರೆ ಇದ್ದಂಗೆ ಇದೆಯಾ? ಕುದುರೆ ಕುದುರೆ. ಹಲೋ, ಏನಪ್ಪ ಇದು ಕರ್ಮ ನಮ್ದು. ಇದೇ ಆಗ್ಬೋದು, ಒಬ್ರು ನಮ್ಮವ್ರು ಯಾರು ಫೋನ್ ಮಾಡ್ದಂಗೆ ಆಗ್ಬೋದ್ರಲ್ಲೋ. ಪರಮಾತ್ಮ ದೇವ್ರೇ ಎಲ್ಲಿದ್ಯಾ? ಮಂಜುನಾಥ್ ಧರ್ಮಸ್ಥಳ ಸ್ವಾಮಿ, ಒಬ್ರು ನಮ್ ನೆಂಟಪ್ಪಂಡ್ರೆ ಯಾರು ಮಾಡ್ದಂಗ ಆಗಲ್ಲಪ್ಪೋ ಪರಮಾತ್ಮ. ಮಣ್ಣಿನ ಹೋಗಿ ಬಂದಿದ್ದೀವಿ. ನಾನು ಅದು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವನಪ್ಪ ಸಿಂಹ. ನಾನು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವಾ? ದೇವ್ರಿಗಿನ್ನ ಹೆಚ್ಚ ಅಲ್ಲ, ನೆಂಟ್ರಿಗಿಂತ. ನೀವು ಯಾವ ಊರವ ನಿಂದು? ಯಾವ ಊರವ? ಎಲ್ಲಿಂದ ಬಂದಿಯವ್ವ? ನಿನ್ ಯಾವ್ರವ? ಎಲ್ಲಿಂದ ಬಂದಿಯವ್ವ ಅಂತ ಯಾವಾಗ ಹೆಂಗೆ ಹೇಳ್ತಾರೆ ಮಗ. ಯಾವ್ರವ ಎಲ್ಲಿಂದ ಬಂದಿಯವ್ವ ಅಂತ ಹೇಳ್ತಾರೆ. ಸೊ ಇದೇನಕ್ಕೆ ನನಗೆ ಏನಾಯ್ತು ಅನ್ನೋದೇ ಗೊತ್ತಾಗಲ್ಲ. ನಮ್ಗೆ ಅವ್ರ ತಾಯಿನ ಎಷ್ಟು ದೂರ ಊಸ್ಬಿಡ್ತಾಳೆ. ಕಳ್ಳು ಊಸ್ಬಿಟ್ಟಂಗ್ ಬಿಡೋದು. ತಾಯಿನ ನಮ್ಮ ಯಾಕೋ ಗ್ಯಾಸ್ಟ್ರಿಕ್ ಬೇರೆ ಅಂದ್ರೆ? ಗ್ಯಾಸ್ಟ್ರಿಕ್ ಈಗಲೇ ಹಿಂಗೈತಲ್ಲ, ಇದನ್ನೆಲ್ಲ ನೋಡಿ ಯಾಕೆ ಹೇಳೋ ನಿಮ್ಮರು ಯಜಮಾನ್ರು ಉತ್ಸವ ಹೊಟ್ಟ ಇದ್ದು. ನಾನು ನನ್ನಂತ ಇದ್ರೆ 3 ದಿನಕ್ಕೆ ರೈಟ್ ಹೇಳ್ಬಿಡಿದೆ ನಾನು. ಯಾಕೆ ಇಂಥ ಸೌಂಡ್ ಇಂಥ ಊಸಿಂದ ಆಟ ಕೂಡ ಬದುಕ ಜನ ಇಲ್ಲ ಪ್ರಪಂಚ ಐತಾ? ಯಾಕೋ ಹೊಟ್ಟೆ ನುರಿದೈತೆ ಅಪ್ಪ. ಅಬ್ಬಬ್ಬಬ್ಬ. ಅಮ್ಮ, ಎಲ್ಲಿದ್ಯಾಕ ನೀನು? ಒಬ್ಳೆ ಇದ್ದೆ, ಹುಡುಗರೆಲ್ಲ ಮಗ್ಳಗವ? ಅಯ್ಯೋ, ಫ್ಯಾನ್ ಆಫ್ ಮಾಡ್ರಿ, ಮನೆಗೆಲ್ಲ ಸುತ್ಕಂತು. ಅಯ್ಯೋ ಥೂ, ಏನು ವಾಸನೆ ಇದು. ನೀವು ಅಪ್ಸಲ್ಸ್ ಎಲ್ಲ ಯಾರೋ ಒಂಥರ ಇದು ಬಾಳಂಕಟ್ಟಿ ರಂಗಮಂದ್ರ ದಿಂಬಾದ್ರಾಗಿರೋ ಲೆಕ್ಕ. ನೀವು ಅಪ್ಸಲ್ಸ್ಗೆ ನೀವು ಎಲ್ಲ ಇವರು ಅದ ನಿಮ್ ಮನೆ ಮಕ್ಳುಗಳು ಅಷ್ಟೊಂದು ಕ್ಲೀನ್ ಆಗಿ ಓದಿದಾವೆ. ನಿಮ್ಮ ಯಜಮಾನ್ರು ನೋಡ್ರಿ ಅಷ್ಟೊಂದು ಇದೈತೆ, ಸಂಬಳದಾರರು ಒಂದ್ ಮನೆ ಬಾಡಿಗೆ ಬರ್ತೈತೆ. ನೀನ್ ಹಿಂಗೆಲ್ಲ ಊಸ್ಬಿಟ್ರೆ ಉಂಕೊಂಡಿದ್ರಿ ಅನ್ನ ಬಂದಿರೋರು ಮನೆಗಿರ್ತಾರ, ದಿಕ್ಕಾಪಾಲಾಗಿ ಓಡ್ಬಿಡ್ತಾರೆ. ತಿಂಡಿನೂ ಬೇಡ, ಕಾಫಿ ಬೇಡಮ್ಮ, ನಿನ್ ನೋಸಿನ ನಾತ ಕುಡ್ದು ಹೊಟ್ಟೆ ಹೊಡೆದಂಗ ಆಯ್ತು ಅಂತ ಓಡ್ಬಿಡ್ತಾರೆ. ಸಿಂಹ, ಸಾವುಕಾರರು ಬಡವರು ಅಂತ ಊಸ್ಕೇನ್ ಇದಿರುತ್ತಾ? ಅಯ್ಯೋ, ಬಂದೇ ಬರುತ್ತಪ್ಪ. ನಮ್ಮ ತಾಯಿ ಬಂದಿದ್ದಾರೆ ಊರಿಂದ. ತಾಯಿನೂ ನಿಂತೈತೇನಾ? ನಮ್ಮ ತಾಯಿ ಬಂದಿದ್ದಾರೆ ಊರಿಂದ, ಇಲ್ಲೇ ಇದ್ದಾರೆ. ಕೊಡ್ಲಾ? ಮಾತಾಡ್ತೀಯಾ? ಕೊಡಿ. ಚೆನ್ನಾಗಿದ್ದೀನಪ್ಪ. ಅಲ್ಲ, ಮಾತಾಡು. ಹಂಗೆ ಹಂಗೆ ಮಾತಾಡಮ್ಮ, ಹಂಗೆ ಮಾತಾಡಮ್ಮ. ಹಲೋ ಹಲೋ, ಹೇಳಪ್ಪ. ಊಟ ಆಯ್ತಾ ತಾಯಿ? ಆಯ್ತು ಕಣಪ್ಪ, ನಿಂದಾಯ್ತಾ? ಹ್ಞೂ ತಾಯಿ ಆಯ್ತು. ಇವ್ರು ಎಷ್ಟು ಟೈಮ್ ಆಗಿಲ್ಲ ಪಾರ್ವತಕ್ಕರು? ಎಳ್ನೇಳು. ಏನಾಗಿ ಅವ್ರ ಯಜಮಾನ್ರು ಅಷ್ಟು ಬೇಡ, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಮಾತಾಡು ಚಿನ್ನ ಬಾಳಲ್ಲಿ ಈ
ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸಾಗಿದೆ, ಏಕೆ ಈ ಕೋಪ ಮನದಲ್ಲಿ ಬಾ ಬೇಗ ಎಂದು ಓ ಮಂಚ ನಮ್ಮದಾಗಿದೆ. ಚಿನ್ನ ಬಾಳಲ್ಲಿ ಇನ್ನು ಮುಂದಕ್ಕೆ ಹೆಂಗ ಇಷ್ಟ ಎಣ್ಣೆ ಮುಂದಕ್ಕೆ ಹೆಂಗಲ್ಲ ನಿಂಬಡಿ ಹೇಳಕ್ಕೆ ಮಗ ಮಗ ಯಾರು ಹೇಳಕ್ ಬರ್ತದೆ ಚಿನ್ನ ಬಾಳಲ್ಲಿ ಹಲೋ ಸಿಂಹ, ಓ ಏನಕ್ಕೆ ಈ ಹಾಡು ಹೇಳಿದ್ದು ನೀನು? ಅವಾಗಲೇ ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಹೇಳು. ಇಲ್ಲ ನಾನು ನಮ್ಮ ತಾಯಣೆಗೋನೋ ನೋಡಿ ನನ್ನ ಮಗನ ಕೈಲಿ ಕಂಪ್ಲೇಂಟ್ ಕೊಡಿಸ್ತೀನಿ ನಿನಗೆ. ಪೈಪ್ ಆಗದೇನು ಒಂದಲ್ಲ, ಪೈಪ್ ಇಕ್ಕೊಂಡು ಮಾಡಿಸ್ಕೊ ಅಂತದಲ್ಲ, ಅದೇನು ಕರೆಕ್ಟಾಗಿ ಹೇಳು ಸಿಂಹ. ನಾನೇನು 3 ಬಿಟ್ಟು ಕೂತ್ಕೊಂಡಿರೋ ಸುಳ್ಳು ಅನ್ಕೊಂಡಿದ್ಯಾ? ನನ್ನ ಬಾತ್ರೂಮ್ಗೆ ಆಮೇಲೆ ಸ್ನಾನದ ರೂಮ್ಗೆ ನಮ್ದು ಪೈಪ್ ಅಂಗಡಿ ಇದ್ರೆ ಪೈಪ್ ತಾಣಂಗಿದ್ರೆ ತಾಳ್ರಿ. ಏನೇನು ನಮ್ ಬಾತ್ರೂಮ್ಗೆ ಆಮೇಲೆ ಇದು ಸ್ನಾನದ ರೂಮ್ಗೆ ಅಡಿಗೆ ರೂಮ್ಗೆ ಪೈಪ್ ನಮ್ದು 1 ಇಂಚಿಂದು 1.5 ಇಂಚ್ 2 ಇಂಚಿನ ಪೈಪ್ ಐತೆ ತಾಣಂಗಿದ್ರೆ ನಮ್ದು ಅಂಗಡಿ ಐತಿ ಮಂಡಿಪೇಟೆ ತುಮಕೂರಲ್ಲಿ. ನೀನು ಅದೆಲ್ಲ ಹೇಳಿದ್ ನೀನು. ನಮ್ಮ ಹುಡುಗ ಏನೋ ವಿಡಿಯೋ ಕಳಿಸಿದ್ದ ಅದ್ರ ಪೈಪ್ ಇಕ್ಕೊಂಡು ಮಾಡ್ಕೊಂತ ಆ ಥರ ಮಾಡ್ಕೊ, ನನಗೆ ಫೋನ್ ಮಾಡಬೇಡ ಅಂತ ನಾನು ಅಂತ 3 ಅನ್ಕೊಂಡಿದ್ದೀನೋ ಸಿಂಹ. ನೋಡ್ತೀಯ ನನ್ನ ಮಗನ ಕೈಲಿ ತಿರ್ಗಾ ನಮ್ಮ ತಾಯಿಗೆ ಇವ್ನು ಯಾರೋ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದೇನೆ ಬಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸಿ ನಿಂಗೆ ಏನು ಮಾಡ್ತೀನಿ ನೋಡ್ತೀಯಾ? ಕರೆಕ್ಟಾಗಿ ಮಾತಾಡಬೇಕು. ಯಾವುದೇ ಹೆಣ್ಣಿನ ಬಗ್ಗೆ ಒಂದು ಮಾತಾಡ್ಬೇಕಾದ್ರು ಸಿಂಹ ಕ್ಲೀನಾಗಿ ಮಾತಾಡಬೇಕು. ಯಾವುದೇ ನಾನು ಹೇಳೋದು ಕೇಳಿಸ್ಕೊ, ಯಾವುದೇ ಹೆಣ್ಣು 3 ಬಿಟ್ಟು ಕೂತ್ಕೊಳ್ಳಲ್ಲ, ಗೊತ್ತೈತೆ? ಎಲ್ಲರೂ ಒಂದೇ ತಕ್ಕಲಿ ತೂಕ ಮಾಡಬೇಡ. ನಾನೇನು ನಿನ್ನ ಹತ್ರ ದುಡ್ಡು ಕಾಸು ಇಸ್ಕೊಂತಿದ್ದೀನ? ಇಲ್ಲ ಮೇಡಮ್ ಅನ್ಬೇಡ. ಏನಂತಿದ್ಯ ಹೇಳು ಫಸ್ಟಿಂದ? ಚಿನ್ನ ಬಾಳಲ್ಲಿ ಪಾರ್ವತಿ ಅದು ಏಕವಚನ ಆಗುತ್ತೆ ಅಕ್ಕ. ಗಂಡ ಹೆಂಡತಿ ಅಂದ್ಮೇಲೆ ಏಕವಚನದಲ್ಲೇ ಮಾತಾಡಬೇಕು. ಇಲ್ಲ ನಮ್ ಗಂಡ ಹೆಂಡತಿ ಅಲ್ಲ, ನಾನು ಬೇರೆ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡು ಪರಸ್ತ್ರೀಯನ್ನು ಕಣ್ಣೆತ್ತಿಯೂ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಅಕ್ಕ.